ಪ್ರಯಾಗ್ರಾಜ್ನ ಬೀದಿಗಳು ಕೂಡ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ನಾವು ರಾತ್ರಿ ವೇಳೆ ಪ್ರಯಾಗ್ರಾಜ್ನ ರೋಡ್ಗಳನ್ನ ನೋಡೋಣ ಅಂತ ಬಂದ್ವಿ. ಬಟ್ ತುಂಬಾ ಚೆನ್ನಾಗಿದೆ. ಎಲ್ಲ ದೀಪಾಲಂಕಾರಗಳೆಲ್ಲ ಜೋರಾಗಿದೆ. ಎಲ್ಲ ಕಟ್ಟಡಗಳಿರ್ಬೋದು, ಪ್ರತಿಯೊಂದು ರಸ್ತೆ ಕಂಬಗಳಿರ್ಬೋದು, ಎಲ್ಲದಕ್ಕೂ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ನೋಡಿ, ಇದು ಮತ್ತೊಂದು ಕಟ್ಟಡ. ಇದು ಯಾವುದೋ ಚರ್ಚ್ ಅನಿಸುತ್ತೆ. ಮರಗಳಿಗೂ ಕೂಡ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ. 144 ವರ್ಷಗಳಿಗೊಮ್ಮೆ ಬಂದಿರುವಂತಹ ಈ ಕುಂಭಮೇಳವನ್ನು UP ಗೌರ್ಮೆಂಟ್ ತುಂಬಾ ಅದ್ಧೂರಿಯಾಗಿ ಸ್ವಾಗತ ಮಾಡಿದೆ ಅಂತ ಹೇಳ್ಬೋದು. ತುಂಬಾ ಖರ್ಚು ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು. ರಸ್ತೆಯ ಎಲ್ಲ ಮರಗಳಿಗೂ ಕೂಡ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ. ಬಟ್ ನಾವೇನೇ ಅಂದ್ಕೊಂಡ್ರೂ ನಮ್ಮ ಅರಮನೆ ನಗರಿ ಮೈಸೂರಲ್ಲಿ ಆಗೋ ದೀಪಾಲಂಕಾರದಷ್ಟಿಲ್ಲ ಅಂತಲೇ ಹೇಳ್ಬೋದು. ಮೈಸೂರು ಕೊಡೋ ಅಷ್ಟು ಖುಷಿ ಕೊಡಲ್ಲ ಡೆಫಿನೆಟಾಗಿ. ಅಂದರೆ ಈ ವಿಷಯದಲ್ಲಿ, ದೀಪಾಲಂಕಾರಗಳದ ವಿಷಯದಲ್ಲಿ ಮೈಸೂರು ಕೊಡುವಂಥ ಖುಷಿ ಕೊಡಲ್ಲ. ನೋಡ್ತಾ ಇದ್ದೀರಾ, ಇದು ಪ್ರಯಾಗ್ರಾಜ್ನ ಮತ್ತೊಂದು ರಸ್ತೆ. ಐ ಲವ್ ಪ್ರಯಾಗ್ರಾಜ್ ಅಂತ ಹಾಕಿದ್ದಾರೆ. ಪ್ರಯಾಗ್ರಾಜ್ನ ಮತ್ತೊಂದು ರಸ್ತೆ ಇದು. ರಸ್ತೆ ಎಲ್ಲ ಕಡೆ ಮರಗಳಿಗೂ ಕೂಡ ದೀಪಾಲಂಕಾರ ಮಾಡಿದ್ದಾರೆ. ಇದು ಮೊದಲೇ ಇಲ್ಲ. ಪ್ರಯಾಗ್ರಾಜಲ್ಲಿ ರಾತ್ರಿ ಉಳ್ಕೊಳ್ಳೋಣ ಅಂದ್ಬಿಟ್ಟು ರೂಮ್ ಹುಡ್ಕೊಂಡು ಹೋಗ್ತಾ ಇದ್ವಿ. ಪಕ್ಕದಲ್ಲೇ ಒಂದು ರೂಮ್ ಇತ್ತು. ರೂಮ್ ವಿಚಾರಿಸೋ ಸಮಯದಲ್ಲಿ ಈ ಒಂದು ಶ್ವಾನ ಪಾಪ ನಮ್ಮ ಹತ್ರ ಬಂದು ನಮ್ಮನ್ನೇ ನೋಡ್ತಾ ಇತ್ತು. ಸೊ ನಮಗೆ ಅರ್ಥ ಆಯಿತು ಅದಕ್ಕೆ ತುಂಬ ಹಸುವಾಗಿರ್ಬೋದು ಅಂತ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಬೆಂಗಳೂರಿಂದ ಒಂದು ಬಾಕ್ಸಲ್ಲಿ ಒಂದಷ್ಟು ಬಿಸ್ಕೆಟ್ಸ್ಗಳನ್ನ ತಂದಿದ್ವಿ. ಆ ಬಿಸ್ಕೆಟನ್ನೇ ಈ ಶ್ವಾನಕ್ಕೆ ಹಾಕಿದ್ವಿ. ಪಾಪ ಅದು ತಿಂದು ಖುಷಿ ಪಡ್ತು. ತುಂಬ ಹಸ್ಕೊಂಡಿತ್ತು ಅನಿಸುತ್ತೆ ಪಾಪ. ಕೆಳಗಡೆ ಎಲ್ಲ ಸಿಕ್ಕಾಪಟ್ಟೆ ಗಲೀಜಿತ್ತು. ಸೊ ಅದಕ್ಕೆ ಮೇಲೆ ಹಾಕಿದ್ದೀನಿ. ಅಲ್ಲಿ ಇಳಿಯೋಕ್ಕೂ ಆಗಿಲ್ಲ. ಬೇಜಾರು ಮಾಡ್ಕೊಂಬೇಡಿ ಆಮೇಲೆ ಎಸಿತಾ ಇದ್ದೀನಿ ಅಂತ. ನೋಡಿ, ಆ ಶ್ವಾನಕ್ಕೆ ಒಂದಷ್ಟು ಬಿಸ್ಕೆಟ್ ಹಾಕಿದ್ದಕ್ಕೆ ಪಾಪ ಅದು ನಾವು ಹೋಗೋವರೆಗೂ ನಮ್ಮ ಜೊತೆಯಲ್ಲೇ ಇತ್ತು. ಸೊ ನಂತರ ನಾವು ಟಾಟಾ ಮಾಡಿ ರೂಮ್ಗೆ ಹೋದ್ವಿ.